ನಮ್ ಚಿಕ್ಕಪ್ಪ ಹೋಗಿ ಒಂದ್ ಹಸ ತಗೊಂಡ್ಬಂದಿದ್ರು. ಒಂದ್ ಹಸದಿಂದ 2 ಹಸ 3 ಹಸ 4 ಹಸ ಮಾಡಿ ಮಿಲ್ಕಿಂಗ್ ಮಾಡ್ತಾ ಇದ್ವಿ. ರೈತರಿಗೂ ನಿಮ್ಮ ಹತ್ರ ಹಸು ಚೆನ್ನಾಗಿರುತ್ತೆ ನಮ್ಗೊಂದ್ ಹಸ ಕೊಡಿ ಅಂತ ಕೇಳ್ತಾ ಇದ್ರು. ಮಿಲ್ಕಿಂಗ್ ಮಾಡ್ತೀವಿ, ಡೈಲಿ ಸೇಲು ಮಾಡ್ತೀವಿ. ಹಸನ ಚೆಕ್ ಮಾಡೋದು ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಬ್ರೀಡ್, ಹಸ ಆರೋಗ್ಯ ಆಗಿದ್ಯಾ, ಬ್ರೀಡ್ ಇದೆಯಾ, ತೊಟ್ಟು ತಳ ಎಲ್ಲ ಶುದ್ಧ ಇದೆಯಾ, ಹಸ ನಡ್ಗೆ ಹೆಂಗಿದೆ. ಯಾಕಂದ್ರೆ ರೈತರು ಕೊಟ್ಮೇಲೆ 4-5 ಕರ ಹಾಕ್ಸ್ಕೊಬೇಕು ಅವರು. ಇನ್ನು ಅಲ್ಲೇ ಮಾಡಿಲ್ಲ, ಮೊದಲನೇ ಶೂಲು ಅಲ್ಲಲ್ಲೇ ಇದೆ. ಇನ್ನು 20 ದಿವಸ ಇದೆ ಕರ ಹಾಕೋದಕ್ಕೆ. ಅದ್ರ ವಾಕಿಂಗ್ ಸ್ಟೈಲ್ ನೋಡ್ರೆ, ಅದ್ರ ಬಾಡಿ ಸ್ಟ್ರಕ್ಚರ್ ನೋಡಿ, ಅದ್ರ ಅಡ್ಡರ್ ಕ್ವಾಲಿಟಿ ನೋಡಿ. ಮೊದಲನೇ ಶೂಲ್ಗೆ 12 24-25 ಲೀಟರ್ ಹಾಲ್ ಕರೆಯೋ ಕೆಪಾಸಿಟಿ ಸರ್ ಇದು. ಎರಡನೇ ಶೂಲ್ಗೆಲ್ಲ 15 ಬರುವಂತ ಕೆಪಾಸಿಟಿ ಇರುವಂತ ಬ್ರೀಡ್. ಎರಡನೇ ಶೂಲು ಹೈಟು, ವೆಯ್ಟು, ಲೆಂತ್, ಪರ್ಸನಾಲಿಟಿ, ಬ್ರೀಡ್ ಯಾವ್ದ್ರಲ್ಲೂ ಯಾರು ಕೈ ತೋರಿಸುವಂತ ಹಸಲ್ಲ ಸರ್ ಇದು. ಇನ್ನು 20-25 ದಿವಸ ಟೈಮ್ ಇದೆ ಹಸುಗೆ. 10, 20, 30, 40 ಕಿಲೋಮೀಟರ್ ಅಲ್ಲಿಂದ ಬರುತ್ತೆ ಸರ್. 6 ಎರಡನೇ ಕರ ಹಾಕೋದು. ಈಗ ಒಂದ್ ಟೈಮ್ಗೆ 15, 16, 17 ಲೀಟರ್ ಕರೆಯುವಂತ ಬಾಡಿ ಇದು. ಒಳ್ಳೆ ಬ್ರೀಡು. 30 ಲೀಟರ್ ಗ್ಯಾರಂಟಿ ಕೊಡ್ತೀನಿ ಸರ್. ನೋಡ್ರಿ ಹಸ ಎಷ್ಟಿದೆ ಅಂತ. ಇದೇ ಕ್ವಾಲಿಟಿ, ಇನ್ನೂ ಕ್ವಾಲಿಟಿ, ಫಸ್ಟ್ ಲ್ಯಾಕ್ಟೇಷನ್, ಸೆಕೆಂಡ್ ಲ್ಯಾಕ್ಟೇಷನ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಗ್ಯಾರಂಟಿ ಮೇಲೆ ಹಸ ಕೊಡೋದು ನಾವು. ಫಲ ಇರೋ ಹಸುಗೆ ಚಕ್ಕೆ ಬುಸ, ಕಡಲೆ ಒಟ್ಟು, ಇಂಡಿ ಫೀಡ್ ಕೊಡ್ತೀವಿ. ಮಿನರಲ್ ಮಿಕ್ಸರ್ ಇದೆಲ್ಲ ಕೊಡ್ಬೇಕಾಗುತ್ತೆ ಹಸುಗೆ. ತಿಂಡಿ ಗಿಂಡಿ ಎಲ್ಲ ಚೆನ್ನಾಗಿ ಕೊಟ್ಕೊಂಡು ಮೇಂಟೈನ್ ಮಾಡೋದು ಈ ತರ ಇರುತ್ತೆ ಸರ್ ಹಸು. ಕಡಿಮೆ ಅಂದ್ರೂ ಒಂದು ತಿಂಗಳಿಗೆ 80-100 ಹಸ ನಮ್ಮ ಹತ್ರ ಸೇಲ್ ಆಗುತ್ತೆ. 4 ಮಲೆಯನ್ನು ಕರೆದು ಚೆಕ್ ಮಾಡಿ ನೋಡ್ಕೊಬೇಕು. ವರ್ಚೆ ಹೆಂಗಿದೆ, ಕಾಲ್ ಹೆಂಗಿದೆ, ಸ್ಟ್ರೈಟ್ ಆಗಿದೆಯಾ ಇಲ್ಲ, ಅಡ್ಡರ್ ಕ್ವಾಲಿಟಿ ಹೆಂಗಿದೆ, ನಿಪ್ಪಲ್ ಸಿಸ್ಟಮ್ ಹೆಂಗಿದೆ, ಮಲೆಯಿಂದ ಮಲೆ ಡಿಸ್ಟೆನ್ಸ್ ಏನಿದೆ, ಇದು ಹಾಲ್ ಕರೆಯೋ ಲಕ್ಷಣ ಏನಿದೆ, ಅದೆಲ್ಲ ಒಂಚೂರು ನೋಡಿ ತಗೋಬೇಕಾಗುತ್ತೆ. ಇದು ಎರಡನೇ ಶೂಲು. ಈಗ ವಾರಲ್ಲಿಂದ ಹೊಸಬ ಇದು. ಇನ್ನೊಂದು ವಾರದಲ್ಲಿ ಕರ ಹಾಕುತ್ತೆ ಸರ್. ಇದು 30 ಲೀಟರ್ ಗ್ಯಾರಂಟಿ, 15 ಲೀಟರ್ ಗ್ಯಾರಂಟಿ ಕೊಡ್ತೀನಿ ಸರ್. 1 ಲಕ್ಷದಿಂದ 1.5 ಲಕ್ಷ ತನಕ ರೆಗ್ಯುಲರ್ ಆಗಿ ಹಸ ಇರುತ್ತೆ ಮಾತ್ರ. ಪ್ರಾಮಿಸ್ ಏನಂದ್ರೆ ಆರೋಗ್ಯವಾಗಿ ಹಸ ಕೊಡ್ತೀನಿ ಅಂತ ಒಂದು ಪ್ರಾಮಿಸ್ ಮಾಡ್ತೀವಿ. ಮೋಸ ಮಾಡದೆ ತೊಟ್ಟು ತಳ ಶುದ್ಧ ಇರೋ ಹಸ ಅಂತ ಕೊಡ್ತೀವಿ.